ಹಲೋ ಇಂಗ್ಲಿಷ್ ಲರ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೆನ್ಸಸ್ ಸೀರೀಸ್ ನಲ್ಲಿ ಇವತ್ತು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಇದನ್ನ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅಂಡ್ ಪ್ರಾಕ್ಟೀಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈಗಾಗಲೇ ಒಂದು ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಎಲ್ಲ ವಿಷಯಗಳನ್ನ ಹೇಳಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅನ್ನೋದಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸಂಪೂರ್ಣವಾಗಿ ಅಭ್ಯಾಸ ಮಾಡೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇದೆ. ಆ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿಡಿಯೋನ ನೋಡಿ ಆ ಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬಹುದು. ಸೊ ಇವತ್ತಿನ ಟಾಪಿಕ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದ್ರೆ ಏನು ಅಂತ ಕ್ವಶನ್ ಅನ್ನ ಕೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಅದಕ್ಕೆ ಆನ್ಸರ್ ಅನ್ನ ಹೇಳ್ತಾರೆ. ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ನಮಗೆಲ್ಲರಿಗೂ ಕೂಡ ಇದೆ. ಸೊ ಜನರಲ್ ಆಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಬಹಳಷ್ಟು ಜನ ಉತ್ತರ ಹೇಳ್ತಾರೆ ಅಟ್ ಪ್ರೆಸೆಂಟ್ ಅಥವಾ ಈ ಪ್ರಸ್ತುತ ಸಂದರ್ಭದಲ್ಲಿ ಯಾವೆಲ್ಲ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇದೆ ಅವುಗಳ ಬಗ್ಗೆ ಹೇಳುವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಈಗ ಯಾವ ವರ್ಕ್, ಯಾವ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇದೆ, ಯಾವ ಆಕ್ಷನ್ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಬಟ್ ಇದಲ್ಲದೆ ಇನ್ನು 4 ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಮಗೆ ಗೊತ್ತಿರೋದು ಒಂದು, ಅದನ್ನ ಬಿಟ್ಟು ಇನ್ನೂ 4 ಸಿಚುವೇಶನ್ಸ್ ಅಲ್ಲಿ ನಾವು ಸೇಮ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಯಾವ್ದದು ಉಳಿದಿರೋ 4 ಸಿಚುವೇಶನ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡುವಾಗ ಯಾವುದೇ ಮಿಸ್ಟೇಕ್ಸ್ ಖಂಡಿತ ಆಗೋದಿಲ್ಲ. ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮತ್ತೆ ಫ್ಯೂಚರ್ ಅಲ್ಲಿ ನೀವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನ ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಯಾವ್ದದು ಡಿಫ್ರೆಂಟ್ ಸಿಚುವೇಶನ್ಸ್, ಬನ್ನಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಈಗಾಗಲೇ ನಮಗೆ ಗೊತ್ತಿದೆ, ಆಕ್ಷನ್ಸ್ ಹ್ಯಾಪನಿಂಗ್ ರೈಟ್ ನೌ. ರೈಟ್ ನೌ ಮೀನ್ಸ್ ಅಟ್ ದ ಪ್ರೆಸೆಂಟ್ ಮೂಮೆಂಟ್. ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವೆಲ್ಲ ಆಕ್ಷನ್ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಟೆಂಪರರಿ ಸಿಚುವೇಶನ್ಸ್, ತಾತ್ಕಾಲಿಕ ಸಂದರ್ಭಗಳು. ಸೊ ಯಾವ್ದದು ತಾತ್ಕಾಲಿಕ ಸಂದರ್ಭಗಳು, ನೆಕ್ಸ್ಟ್ ಪ್ರತಿಯೊಂದನ್ನು ಡೀಟೇಲ್ ಆಗಿ ಅಭ್ಯಾಸ ಮಾಡುವಾಗ ಅದ್ರ ಬಗ್ಗೆ ನಿಮ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಥರ್ಡ್ ಒನ್, ಫ್ಯೂಚರ್ ಪ್ಲಾನ್ಸ್. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಫ್ಯೂಚರ್ ಪ್ಲಾನ್ಸ್ ದೇರ್ ಆಲ್ಸೋ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅಂಡ್ ದೆನ್ ಚೇಂಜಿಂಗ್ ಆರ್ ಡೆವಲಪಿಂಗ್ ಸಿಚುವೇಶನ್ಸ್. ಚೇಂಜಿಂಗ್ ಆರ್ ಡೆವಲಪಿಂಗ್, ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತಿರುವ, ಅಭಿವೃದ್ಧಿ ಹೊಂದುತ್ತಿರುವ ಸಂದರ್ಭಗಳ ಬಗ್ಗೆ ಹೇಳುವಾಗ್ಲೂ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಲಾಸ್ಟ್ ಸಿಚುವೇಶನ್, ರಿಪೀಟೆಡ್ ಆಕ್ಷನ್ಸ್ ವಿತ್ ಅನಾಯನ್ಸ್ ಆರ್ ಕ್ರಿಟಿಸಿಸಮ್. ಸೊ ಕೆಲವರಿಗೆ ನಾವು ಕೆಲವೊಂದು ಕೆಲಸಗಳನ್ನ ಮಾಡಬೇಡಿ ಅಂತ ಹೇಳ್ತೀವಿ, ಅದರಿಂದ ಕಿರಿಕಿರಿ ಉಂಟಾಗುತ್ತೆ ಅಥವಾ ಆ ಕೆಲಸಗಳನ್ನ ನಾವು ಟೀಕೆ ಮಾಡ್ತಾ ಇರ್ತೀವಿ. ಆದ್ರೆ ಆ ವ್ಯಕ್ತಿಗಳು ಅದೇ ಆಕ್ಷನ್ಸ್ ಅನ್ನ ರಿಪೀಟ್ ಮಾಡಿದಾಗ ಅವುಗಳ ಬಗ್ಗೆ ಹೇಳುವಾಗ್ಲೂ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ 5 ಸಿಚುವೇಶನ್ಸ್ ಅಲ್ಲಿ ನಾವು ಯಾವ ಟೆನ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದಾದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈಗ ಒಂದೊಂದಾಗಿ ಪ್ರತಿಯೊಂದು ಸಿಚುವೇಶನ್ ಬಗ್ಗೆ ಸ್ಟಡಿ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ. ಸೊ ಹಿಯರ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ಅಂಡ್ ಬೇಸ್ಡ್ ಆನ್ ದ ಸಬ್ಜೆಕ್ಟ್ ವಿ ಯೂಸ್ ಹೆಲ್ಪಿಂಗ್ ವರ್ಬ್ಸ್. ಸಬ್ಜೆಕ್ಟ್ ಅನ್ನ ಬೇಸ್ ಆಗಿಟ್ಕೊಂಡು ನಾವು ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಮ್, ಈಸ್, ಆರ್ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಅಂಡ್ ದೆನ್ ವರ್ಬ್ ವಿತ್ ING. ಬೇಸ್ ವರ್ಬ್ಗೆ ನಾವು ING ಫಾರ್ಮ್ ಅನ್ನ ಸೇರಿಸಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಆಕ್ಷನ್ಸ್ ಅನ್ನೋದು ಪ್ರೋಗ್ರೆಸ್ ಅಲ್ಲಿ ಇರುತ್ತೆ, ಆಕ್ಷನ್ಸ್ ಅನ್ನೋದು ನಡೀತಾ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಬೇಸ್ ವರ್ಬ್ಗೆ ING ಅನ್ನ ಸೇರಿಸ್ತೀವಿ. ಸೊ ಇದು ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್. ಸೊ ಆಫ್ಟರ್ ವರ್ಬ್ ವಿತ್ ING ಅಡಿಷನಲ್ ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಸೆಂಟೆನ್ಸ್ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಸಿಗುತ್ತೆ, ಆಬ್ಜೆಕ್ಟ್, ಅದಾದ್ಮೇಲೆ ಇನ್ನು ಬೇರೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಅದು ಕೂಡ ಅಲ್ಲಿ ಆಡ್ ಆಗಿರುತ್ತೆ. ಬಟ್ ದಿಸ್ ಈಸ್ ದ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲೂರಲ್ ಆದಾಗ
ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಹೇಗೆ ಅನ್ನೋದಾದ್ರೆ ಸಬ್ಜೆಕ್ಟ್ ಐ ಅಂತಿದ್ದಾಗ ನಾವು ಆಮ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸಬ್ಜೆಕ್ಟ್ ಐ ಇದ್ದಾಗ ಹೆಲ್ಪಿಂಗ್ ವರ್ಬ್ ಆಮ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಐ ಆಮ್ ರೈಟಿಂಗ್, ರೈಟ್ ಬೇಸ್ ವರ್ಬ್ ವಿತ್ ING ಫಾರ್ಮ್ ಆಗಿರೋದ್ರಿಂದ ರೈಟಿಂಗ್. ಐ ಆಮ್ ರೈಟಿಂಗ್, ನಾನು ಬರೆಯುತ್ತಿದ್ದೇನೆ. ಹಿ, ಶಿ, ಇಟ್ ಈ ತರ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಬಂದಾಗ ನಾವು ಹೆಲ್ಪಿಂಗ್ ವರ್ಬ್ ಈಸ್ ಅನ್ನ ತಗೊಳ್ತೀವಿ. ಇಲ್ಲಿ ಹಿ, ಶಿ, ಇಟ್ ಅನ್ನೋದ್ರ ಬದಲಾಗಿ ಪರ್ಸನ್ ನೇಮ್ ಬಂದಾಗ ಅಥವಾ ಅನಿಮಲ್ ನೇಮ್ ಬಂದಾಗ್ಲೂ ಕೂಡ ಅದು ಸಿಂಗ್ಯುಲರ್ ಆಗಿದ್ರೆ ಈಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಲೈಕ್ ಹಿ ಈಸ್ ರೈಟಿಂಗ್, ಶಿ ಈಸ್ ರೈಟಿಂಗ್, ಇಟ್ ಈಸ್ ಬಾರ್ಕಿಂಗ್ ಆರ್ ಬಾರ್ಕಿಂಗ್. ಹಿ ಅನ್ನೋದ್ರ ಬದಲಾಗಿ ರವಿ ಈಸ್ ರೈಟಿಂಗ್, ಶಿ ಅನ್ನೋದ್ರ ಬದಲಾಗಿ ಲೀಲಾ ಈಸ್ ರೈಟಿಂಗ್, ಇಟ್ ಅನ್ನೋದ್ರ ಬದಲಾಗಿ ದ ಡಾಗ್ ಈಸ್ ಬಾರ್ಕಿಂಗ್. ವಿ, ಯು, ದೇ ಸಬ್ಜೆಕ್ಟ್ಸ್ ಪ್ಲೂರಲ್ ಆಗಿದ್ದಾಗ ನಾವು ಹೆಲ್ಪಿಂಗ್ ವರ್ಬ್ ಆರ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಲೈಕ್ ವಿ ಆರ್ ರೈಟಿಂಗ್, ಯು ಆರ್ ರೈಟಿಂಗ್, ದೇ ಆರ್ ರೈಟಿಂಗ್. ಅದ್ರ ಬದಲಾಗಿ ಬಾಯ್ಸ್ ಆರ್ ರೈಟಿಂಗ್, ಗರ್ಲ್ಸ್ ಆರ್ ರೈಟಿಂಗ್, ದೇ ಆರ್, ಸ್ಟೂಡೆಂಟ್ಸ್ ಆರ್ ರೈಟಿಂಗ್. ಸೊ ಈ ರೀತಿ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡ್ತೀವಿ. ಈಗ ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅಂತ ಗೊತ್ತಾಯ್ತು. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಕಂಟಿನ್ಯೂಸ್ ನ ಯೂಸ್ ಮಾಡುವಂತಹ ಡಿಫ್ರೆಂಟ್ ಸಿಚುವೇಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಫಸ್ಟ್ ಸಿಚುವೇಶನ್ ಆಕ್ಷನ್ಸ್ ಹ್ಯಾಪನಿಂಗ್ ರೈಟ್ ನೌ. ಈಗ ನಡೆಯುತ್ತಿರುವಂತಹ ಆಕ್ಷನ್ಗಳ ಬಗ್ಗೆ, ಈಗ ಪ್ರೋಗ್ರೆಸ್ ಅಲ್ಲಿ ಇರುವಂತಹ ಆಕ್ಷನ್ ಬಗ್ಗೆ, ಇನ್ನು ಮುಗಿದಿಲ್ಲದೆ ಇರುವಂತಹ ಆಕ್ಷನ್ಸ್ ಬಗ್ಗೆ. ದಟ್ ಮೀನ್ಸ್ ದ ಆಕ್ಷನ್ಸ್ ವಿಚ್ ಆರ್ ನಾಟ್ ಕಂಪ್ಲೀಟೆಡ್ ಅಟ್ ದ ಪ್ರೆಸೆಂಟ್ ಮೂಮೆಂಟ್, ದೇ ಆರ್ ಇನ್ ಪ್ರೋಗ್ರೆಸ್. ಈ ಪ್ರಸ್ತುತ ಸಂದರ್ಭದಲ್ಲಿ ಯಾವುದೆಲ್ಲ ಆಕ್ಷನ್ ನಡೀತಾ ಇದೆ ಅವುಗಳ ಬಗ್ಗೆ ಹೇಳುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಎಕ್ಸಾಂಪಲ್, ನಾನು ಈಗ ನಿನ್ನೊಡನೆ ಮಾತನಾಡುತ್ತಿದ್ದೇನೆ. ಐ ಆಮ್ ಟಾಕಿಂಗ್ ಟು ಯು, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಥವಾ ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದೇನೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ಐ ಆಮ್ ಟಾಕಿಂಗ್ ಟು ಯು ರೈಟ್ ನೌ, ಐ ಆಮ್ ಟಾಕಿಂಗ್ ಟು ಯು ರೈಟ್ ನೌ. ಈಗ ನೀವೇನ್ ಮಾಡ್ತಾ ಇದ್ದೀರಾ, ಅದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಎಲ್ಲ ಇರುತ್ತೆ. ಅದನ್ನ ನೀವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಎಕ್ಸಾಂಪಲ್, ಅವಳು ಪುಸ್ತಕವನ್ನ ಓದುತ್ತಿದ್ದಾಳೆ. ಸೊ ಅಟ್ ದ ಪ್ರೆಸೆಂಟ್ ಮೂಮೆಂಟ್, ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ, ಪುಸ್ತಕವನ್ನ ಓದುತ್ತಾ ಇದ್ದಾಳೆ. ಓದೋ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇದೆ, ಆ ಆಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅವಳು ಈಗ ಓದುತ್ತಾ ಇದ್ದಾಳೆ. ಸೊ ಶಿ ಈಸ್ ರೀಡಿಂಗ್ ಅ ಬುಕ್, ಶಿ ಈಸ್ ರೀಡಿಂಗ್ ಅ ಬುಕ್. ಅವರು ಪಾರ್ಕ್ ನಲ್ಲಿ ಆಡುತ್ತಿದ್ದಾರೆ, ಮಕ್ಕಳು ಪಾರ್ಕ್ ಅಲ್ಲಿ ಆಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಮೂಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪಾರ್ಕ್ ಅಲ್ಲಿ ಆಡ್ತಾ ಇದ್ದಾರೆ. ಆಡುವಂತಹ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿದೆ, ಅದು ಇನ್ನೂ ಕೂಡ ಮುಗಿದಿಲ್ಲ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗ ದೇ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್, ದೇ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಸೊ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯೂಸ್ ಮಾಡಿದೀವ, ಒಂದ್ಸಲ ನೋಡ್ಬಿಡೋಣ. ಫಸ್ಟ್ ಸಬ್ಜೆಕ್ಟ್ ಐ ಇದೆ, ಐ ಬಂದಾಗ ಹೆಲ್ಪಿಂಗ್ ವರ್ಬ್ ಆಮ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿದೆ. ಸೊ ಐ ಆಮ್ verb with ING form, I am talking, and then the additional information ಇದೆ. Next, she is reading a book. She subject singular ಆಗಿದೆ, so helping verb is ಅನ್ನ ಯೂಸ್ ಮಾಡ್ಕೊಂಡಿದೀವಿ. and then base verb ಗೆ ING form ಅನ್ನ ಸೇರಿಸ್ಕೊಂಡಿದೀವಿ. read plus ING, reading, and a book additional information means object. so ಎಲ್ಲ ಮೂರು ಸೆಂಟೆನ್ಸ್ ಗಳಲ್ಲಿ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡಿದೀವಿ. ಸೊ ಇವೆಲ್ಲ ಕೂಡ ಏನ್ ಹೇಳ್ತಾ ಇದೆ, ಆಕ್ಷನ್ಸ್ ಹ್ಯಾಪನಿಂಗ್ ರೈಟ್ ನೌ, ಈ ಸಂದರ್ಭದಲ್ಲಿ, ಈ ಪ್ರಸ್ತುತ ಸಿಚುವೇಶನ್ಸ್ ಅಲ್ಲಿ ಈ ಆಕ್ಷನ್ ಗಳೆಲ್ಲ ನಡೀತಾ ಇದೆ ಅಂತ. ಸೊ ಈಗ ನಿಮ್ಗೆ ಫಸ್ಟ್ ಸಿಚುವೇಶನ್ ಪ್ರಾಪರ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೆಕೆಂಡ್ ಒನ್, ಟೆಂಪರರಿ ಸಿಚುವೇಶನ್ಸ್, ತಾತ್ಕಾಲಿಕ ಸಂದರ್ಭಗಳು. ಇಲ್ಲಿ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಯಾವುದು ಈ ತಾತ್ಕಾಲಿಕ ಸಂದರ್ಭಗಳು, ಬನ್ನಿ ತಿಳ್ಕೊಳ್ಳೋಣ. ಆಕ್ಷನ್ಸ್ ಹ್ಯಾಪನಿಂಗ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಈವನ್ ಇಫ್ ನಾಟ್ ಅಟ್ ದಿಸ್ ಎಕ್ಸಾಕ್ಟ್ ಮೂಮೆಂಟ್. ಇದನ್ನ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ,
ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಆಕ್ಷನ್ಸ್ ಪ್ರೆಸೆಂಟ್ ಅಲ್ಲಿ ನಡೀತಾ ಇರುತ್ತೆ, ಬಟ್ ಅದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ವರೆಗೂ ನಡೀತಾ ಇರುತ್ತೆ. ಒಂದು ನಿರ್ದಿಷ್ಟವಾದ ಸಮಯದವರೆಗೆ ನಡೀತಾ ಇರುತ್ತೆ. ಆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಮುಗಿಯೋವರೆಗೂ ಕೂಡ ಆ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ಅದು ಈಗ ಈ ಎಕ್ಸಾಕ್ಟ್ ಮೂಮೆಂಟ್ ಅಲ್ಲಿ ನಡೀದೇ ಇದ್ರೂ ಕೂಡ ನಮಗೆ ರೆಫರ್ ಏನಂತ, ಆ ಕೆಲಸ ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ. ನಮ್ ಮುಂದೆ ಅದು ಆಕ್ಷನ್ ನಡಿಬೇಕಾಗಿಲ್ಲ, ಬಟ್ ಆ ಆಕ್ಷನ್ ನಡೀತಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ವರ್ಗೂ ನಡೀತಾ ಇರುತ್ತೆ ಅನ್ನೋದು ನಮಗೆ ಆಲ್ರೆಡಿ ರೆಫರ್ಡ್. ಸೊ ಅಂತಹ ಸಿಚುವೇಶನ್ಸ್ ಬಗ್ಗೆ ಹೇಳುವಾಗ್ಲೂ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಒನ್, ಅವನು ಈ ತಿಂಗಳು ತನ್ನ ಪರೀಕ್ಷೆಗಳಿಗಾಗಿ ಓದುತ್ತಿದ್ದಾನೆ. ಸೊ ಆಕ್ಷನ್ ಈಸ್ ಇನ್ ಪ್ರೋಗ್ರೆಸ್. ಆಕ್ಷನ್ ಪ್ರೋಗ್ರೆಸ್ ಅಲ್ಲಿದೆ. ಈ ಆಕ್ಷನ್ ಎಲ್ಲಿವರೆಗೂ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ? ಅವನ ಎಕ್ಸಾಮ್ಸ್ ವರ್ಗೂ. ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದೀವಿ. ಇದು ಪರ್ಮನೆಂಟ್ ಸಿಚುವೇಶನ್ ಅಲ್ಲ, ಇಟ್ಸ್ ಅ ಟೆಂಪರರಿ ಸಿಚುವೇಶನ್. ಸೊ ಅವನು ಈ ತಿಂಗಳು ತನ್ನ ಪರೀಕ್ಷೆಗಳಿಗಾಗಿ ಓದುತ್ತಿದ್ದಾನೆ. ಹಿ ಈಸ್ ಸ್ಟಡಿಯಿಂಗ್ ಫಾರ್ ಹಿಸ್ ಎಕ್ಸಾಮ್ಸ್ ದಿಸ್ ಮಂತ್. ಈ ಮಂತ್ ಮುಗಿದ್ಮೇಲೆ ಅವನು ಎಕ್ಸಾಮ್ಸ್ಗೋಸ್ಕರ ಓದುವಂತಹ ನೆಸೆಸಿಟಿ ಇರೋದಿಲ್ಲ. ಅವರು ಹೊಸ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸೊ ಆಕ್ಷನ್ ಈಸ್ ಇನ್ ಪ್ರೋಗ್ರೆಸ್. ಅವರು ಹೊಸ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮುಂದೆ ಅವರು ಈ ಎಕ್ಸಾಕ್ಟ್ ಮೂಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಕಂಡೀಷನ್ ಇಲ್ಲ, ನಮಗೆ ಗೊತ್ತಿದೆ ಏನಂತ, ಅವರು ಹೊಸ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಅದು ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ವರೆಗೂ ಕಂಟಿನ್ಯೂ ಆಗುತ್ತೆ. ಸೊ ದೇ ಆರ್ ವರ್ಕಿಂಗ್ ಇನ್ ಅ ನ್ಯೂ ಪ್ರಾಜೆಕ್ಟ್. ದೇ ಆರ್ ವರ್ಕಿಂಗ್ ಇನ್ ಅ ನ್ಯೂ ಪ್ರಾಜೆಕ್ಟ್. ಈ ದಿನಗಳಲ್ಲಿ ನಾವು ಇಂಗ್ಲಿಷ್ ಕಲಿಯುತ್ತಿದ್ದೇವೆ. ಸೊ ಈ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಇಂಗ್ಲಿಷ್ ಅನ್ನ ಕಲಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅವರ್ ಆಕ್ಷನ್ ಟು ಲರ್ನ್ ಇಂಗ್ಲಿಷ್ ಈಸ್ ಇನ್ ಪ್ರೋಗ್ರೆಸ್. ಸೊ ಇಂಗ್ಲಿಷ್ ಕಲಿಯುವಂತಹ ನಮ್ಮ ಆಕ್ಷನ್ ಪ್ರೋಗ್ರೆಸ್ ಅಲ್ಲಿದೆ. ಇದು ಕೂಡ ಪರ್ಮನೆಂಟ್ ಸಿಚುವೇಶನ್ ಅಲ್ಲ. ಕಲ್ತ ಮೇಲೆ ನಾವು ಮತ್ತೆ ಪ್ರಾಕ್ಟೀಸ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ಡೈಲಿ ಕಾನ್ವರ್ಸೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಸೊ ಇದನ್ನ ಕೂಡ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ದೀಸ್ ಡೇಸ್. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ದೀಸ್ ಡೇಸ್. ಸೊ ಈಗ ನಿಮಗೆ ಟೆಂಪರರಿ ಸಿಚುವೇಶನ್ಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಥರ್ಡ್ ಸಿಚುವೇಶನ್ ವೇರ್ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಮೂರನೇ ಸಂದರ್ಭ ಫ್ಯೂಚರ್ ಪ್ಲಾನ್ಸ್, ಭವಿಷ್ಯದ ಯೋಜನೆಗಳು. ದ ಆಕ್ಷನ್ ಈಸ್ ಅರೇಂಜ್ಡ್ ಆರ್ ಡಿಸೈಡೆಡ್ ಫಾರ್ ದ ನಿಯರ್ ಫ್ಯೂಚರ್. ನಿಯರ್ ಫ್ಯೂಚರ್ ಮೀನ್ಸ್ ಶೀಘ್ರದಲ್ಲೇ, ಆದ್ರೆ ಫ್ಯೂಚರ್ ಅಲ್ಲಿ ಬಹಳ ದಿನ ಆದ್ಮೇಲಲ್ಲ, ಶೀಘ್ರದಲ್ಲೇ ಆ ಕೆಲಸವನ್ನ ಮಾಡಬೇಕು ಅಂತ ನಾವು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತೀವಿ, ನಿರ್ಧಾರವನ್ನ ಮಾಡ್ಕೊಂಡಿರ್ತೀವಿ. ಅಂತಹ ಆಕ್ಷನ್ಗಳ ಬಗ್ಗೆ ಹೇಳುವಾಗ್ಲೂ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಹಿಯರ್ ಆರ್ ದಿ ಎಕ್ಸಾಂಪಲ್ಸ್. ನಾಳೆ ನಾನು ನನ್ನ ಸ್ನೇಹಿತನನ್ನ ಭೇಟಿಯಾಗುತ್ತಿದ್ದೇನೆ. ಪ್ಲಾನ್ಡ್ ಆಕ್ಷನ್. ಸೊ ನಾಳೆ ನನ್ನ ಫ್ರೆಂಡ್ ಅನ್ನ ಭೇಟಿಯಾಗಬೇಕು ಅಂತ ನಾನು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀನಿ. ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ ಟುಮಾರೋ. I am meeting my friend tomorrow. Near future, but the action is decided. The action is planned. ನಾಳೆ ಏನ್ ಮಾಡಬೇಕು? ಆ ಆಕ್ಷನ್ ಬಗ್ಗೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಮುಂದಿನ ವಾರ ಅವಳು ದೆಹಲಿಗೆ ಹೋಗುತ್ತಿದ್ದಾಳೆ. ಸೊ ದೆಹಲಿಗೆ ಹೋಗ್ಬೇಕಾಗಿರುವಂತಹ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಅವಳು ಮಾಡ್ಕೊಂಡಿದ್ದಾಳೆ. ಆ ನಿರ್ಧಾರವನ್ನ ಕೂಡ ಮಾಡಿದ್ದಾಳೆ. ಮುಂದಿನ ವಾರ ಅವಳು ದೆಹಲಿಗೆ ಹೋಗ್ತಿದ್ದಾಳೆ. She is going to Delhi next week. She is going to Delhi next week. ಅವರು ಇಂದು ರಾತ್ರಿ ಊಟಕ್ಕೆ ಬರುತ್ತಿದ್ದಾರೆ. ಸೊ ನಾವು ಅವ್ರು ಊಟಕ್ಕೆ ಬರ್ತಾರೆ ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ. ಅವರು ಕೂಡ ಊಟಕ್ಕೆ ಬರಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅವರು ಇಂದು ರಾತ್ರಿ ಊಟಕ್ಕೆ ಬರುತ್ತಿದ್ದಾರೆ. ಈ ರಾತ್ರಿ ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. They are coming for dinner tonight. They are coming for dinner tonight. ಈಗ ನಿಮಗೆ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಹೇಳುವಾಗ ಯಾವ ಸಂದರ್ಭದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ದ ಫೋರ್ತ್ ಸಿಚುವೇಶನ್ ವೇರ್ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ನಾಲ್ಕನೇ ಸಂದರ್ಭ ಚೇಂಜಿಂಗ್ ಆರ್ ಡೆವಲಪಿಂಗ್ ಸಿಚುವೇಶನ್ಸ್. ಬದಲಾಗುತ್ತಿರುವ ಹಾಗೂ
ಅಭಿವೃದ್ಧಿ ಹೊಂದುತ್ತಿರುವ ಸಂದರ್ಭಗಳ ಬಗ್ಗೆ ಹೇಳುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಸಿಚುಯೇಷನ್ ಈಸ್ ಇನ್ ದ ಪ್ರೋಸೆಸ್ ಆಫ್ ಚೇಂಜ್ ಆರ್ ಗ್ರೋತ್. ಇಲ್ಲಿ ಸಿಚುಯೇಷನ್ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಬದಲಾವಣೆ ಮತ್ತೆ ಬೆಳವಣಿಗೆ ಅನ್ನೋ ಪ್ರಕ್ರಿಯೆ ನಡೀತಾ ಇರುತ್ತೆ, ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಹವಾಮಾನ ತಂಪಾಗುತ್ತಿದೆ. ಹವಾಮಾನ ತಂಪಾಗುತ್ತಿದೆ. ದ ವೆದರ್ ಈಸ್ ಗೆಟಿಂಗ್ ಕೋಲ್ಡರ್. ದ ವೆದರ್ ಈಸ್ ಗೆಟಿಂಗ್ ಕೋಲ್ಡರ್ ಅಂದ್ರೆ ವಾತಾವರಣದಲ್ಲಿ ಕೆಲವೊಂದು ಬದಲಾವಣೆಗಳು ಸಂಭವಿಸ್ತಾ ಇದೆ, ಅದಕ್ಕೋಸ್ಕರ ಹವಾಮಾನದಲ್ಲಿ ತಂಪು ಅಥವಾ ನಾವು ಕೋಲ್ಡ್ ಅನ್ನ ಫೀಲ್ ಆಗ್ತಾ ಇದ್ದೀವಿ. ಹವಾಮಾನ ತಂಪಾಗುತ್ತಿದೆ. ತಂತ್ರಜ್ಞಾನ ಪ್ರತಿ ವರ್ಷ ಉತ್ತಮಗೊಳ್ಳುತ್ತಿದೆ. ಸೊ ವರ್ಷ ಕಳೆದ ಹಾಗೆ ಟೆಕ್ನಾಲಜಿ ಅನ್ನೋದು ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಸೊ ಇಟ್ಸ್ ಎ ಡೆವಲಪಿಂಗ್ ಸಿಚುವೇಶನ್. ಟೆಕ್ನಾಲಜಿ ಈಸ್ ಇಂಪ್ರೂವಿಂಗ್ ಎವ್ರಿ ಇಯರ್. ಟೆಕ್ನಾಲಜಿ ಈಸ್ ಇಂಪ್ರೂವಿಂಗ್ ಎವ್ರಿ ಇಯರ್. ಬೆಲೆಗಳು ದಿನದಿಂದ ದಿನಕ್ಕೆ ಏರುತ್ತಿದೆ. ಸೊ ದಿನ ಕಳೆದ ಹಾಗೆ ವಸ್ತುಗಳ ಬೆಲೆಗಳೇನಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಚೇಂಜಿಂಗ್ ಸಿಚುವೇಶನ್. ಬೆಲೆಗಳಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ. ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಈ ರೀತಿ ಚೇಂಜಿಂಗ್ ಅಂಡ್ ಡೆವಲಪಿಂಗ್ ಸಿಚುವೇಶನ್ಸ್ ಬಗ್ಗೆ ಹೇಳುವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ದ ಫಿಫ್ತ್ ಆರ್ ದ ಲಾಸ್ಟ್ ಸಿಚುವೇಶನ್ ವೇರ್ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐದನೆಯ ಅಥವಾ ಕೊನೆಯ ಸಂದರ್ಭ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಂತಹ ಕೊನೆಯ ಸಂದರ್ಭ. ರಿಪೀಟೆಡ್ ಆಕ್ಷನ್ಸ್ ವಿತ್ ಅನಾಯನ್ಸ್ ಆರ್ ಕ್ರಿಟಿಸಿಸಮ್. ಕಿರಿಕಿರಿ ಉಂಟು ಮಾಡುವಂತಹ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡೋದು ಅಥವಾ ಟೀಕೆಗೆ ಗುರಿಯಾಗುವಂತಹ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡೋದು. ಅಂದ್ರೆ ನಾವು ಹೇಳಿರ್ತೀವಿ ಈ ಕೆಲಸನ ಮಾಡಬೇಡಿ ಅಂತ, ಅವರು ಪದೇ ಪದೇ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಅಂತಹ ಸಿಚುಯೇಷನ್ಸ್ ಬಗ್ಗೆ ಹೇಳುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಹಿಯರ್ ಆರ್ ದಿ ಎಕ್ಸಾಂಪಲ್ಸ್. ಅವಳು ಸದಾ ಫೋನ್ ನಲ್ಲಿ ಮಾತನಾಡುತ್ತಿರುತ್ತಾಳೆ. ಸೊ ಸಾಕಷ್ಟು ಸಲ ಹೇಳಿದೀವಿ ಹೆಚ್ಚಾಗಿ ಫೋನ್ ಅಲ್ಲಿ ಮಾತಾಡಬೇಡ ಅಂತ, ಆದ್ರೂ ಕೂಡ ಅವಳು ಯಾವಾಗಲೂ ಮೊಬೈಲ್ ಅಲ್ಲಿ ಅಥವಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಶಿ ಈಸ್ ಕಾನ್ಸ್ಟೆಂಟ್ಲಿ ಟಾಕಿಂಗ್ ಆನ್ ದ ಫೋನ್. ಶಿ ಈಸ್ ಕಾನ್ಸ್ಟೆಂಟ್ಲಿ ಟಾಕಿಂಗ್ ಆನ್ ದ ಫೋನ್. ಹಿಯರ್ ಇಟ್ ಈಸ್ ಅನ್ ಅನಾಯನ್ಸ್. ಇದು ನಮಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ, ಅದಕ್ಕೋಸ್ಕರನೇ ನಾವು ಅವಳಿಗೆ ಸಜೆಸ್ಟ್ ಮಾಡಿದ್ದೀವಿ ಏನಂತ, ಹೆಚ್ಚು ಫೋನ್ ಅಲ್ಲಿ ಮಾತಾಡಬೇಡ ಅಂತ. ಆದ್ರೂ ಕೂಡ ಅವಳು ಆ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಅವರು ಯಾವಾಗಲೂ ತರಗತಿಗೆ ತಡವಾಗಿ ಬರುತ್ತಿದ್ದಾರೆ. ಅವರು ಕ್ಲಾಸ್ಗೆ ಯಾವಾಗಲೂ ಕೂಡ ತಡವಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ವಿ, ಆದ್ರೂ ಕೂಡ ಅವರು ತಡವಾಗಿ ತರಗತಿಗೆ ಬರ್ತಾ ಇದ್ದಾರೆ. ದೇ ಆರ್ ಆಲ್ವೇಸ್ ಅರೈವಿಂಗ್ ಕ್ಲಾಸ್ ಲೇಟ್. ದೇ ಆರ್ ಆಲ್ವೇಸ್ ಅರೈವಿಂಗ್ ಕ್ಲಾಸ್ ಲೇಟ್. ನೀನು ಯಾವಾಗಲೂ ಅದೇ ತಪ್ಪನ್ನ ಮಾಡುತ್ತಿದ್ದೀಯಾ. ಸೊ ಯಾವುದೋ ಒಂದು ವಿಷಯದಲ್ಲಿ ನೀನು ತಪ್ಪನ್ನ ರಿಪೀಟ್ ಮಾಡ್ತಾ ಇದೀಯಾ. ಸೊ ಯು ಆರ್ ಆಲ್ವೇಸ್ ಮೇಕಿಂಗ್ ದ ಸೇಮ್ ಮಿಸ್ಟೇಕ್. ಯು ಆರ್ ಆಲ್ವೇಸ್ ಮೇಕಿಂಗ್ ದ ಸೇಮ್ ಮಿಸ್ಟೇಕ್. ಸೊ ಈಗ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡುವಂತಹ ಫಿಫ್ತ್ ಸಿಚುವೇಶನ್ ಯಾವುದು ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಕೊನೆಯದಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡೋ 5 ಸಿಚುವೇಶನ್ಸ್ ಯಾವುದು ಅನ್ನೋದನ್ನ ಒಂದ್ಸಲ ನೋಡೋಣ. ಸೊ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಈ 5 ಸಿಚುವೇಶನ್ಸ್. ಫಸ್ಟ್ ಒನ್, ಆಕ್ಷನ್ಸ್ ಹ್ಯಾಪನಿಂಗ್ ನಾವ್. ಈಗ ನಡೆಯುತ್ತಿರುವ ಆಕ್ಷನ್ಸ್ ಬಗ್ಗೆ ಅಥವಾ ಪ್ರೋಗ್ರೆಸ್ ಅಲ್ಲಿರುವಂತಹ ಆಕ್ಷನ್ಸ್ ಬಗ್ಗೆ. ಟೆಂಪರರಿ ಸಿಚುವೇಶನ್ಸ್, ತಾತ್ಕಾಲಿಕ ಸಂದರ್ಭಗಳು. ಫಿಕ್ಸ್ಡ್ ಫ್ಯೂಚರ್ ಪ್ಲಾನ್ಸ್, ಭವಿಷ್ಯದ ಯೋಜನೆಗಳು, ಅಂದ್ರೆ ಅವು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಚೇಂಜಿಂಗ್ ಆರ್ ಡೆವಲಪಿಂಗ್ ಸಿಚುವೇಶನ್ಸ್, ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತಿರುವ ಅಭಿವೃದ್ಧಿ ಹೊಂದುತ್ತಿರುವ ಸಂದರ್ಭಗಳು. ರಿಪೀಟೆಡ್ ಆಕ್ಷನ್ಸ್ ಆಫ್ ಅನಾಯನ್ಸ್ ಆರ್ ಕ್ರಿಟಿಸಿಸಮ್, ಟೀಕೆಗೆ ಒಳಗಾಗುವ ಅಥವಾ ಕಿರಿಕಿರಿ ಉಂಟು ಮಾಡುವ ಆಕ್ಷನ್ಸ್ ರಿಪೀಟ್ ಆದಾಗ. ಈ 5 ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೇ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವ 5 ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ನೀವು ಕೂಡ ಈ 5 ಸಿಚುವೇಶನ್ಸ್ಗೆ ಸಂಬಂಧಪಟ್ಟಂತೆ ಒಂದೊಂದು ಇಂಗ್ಲಿಷ್ ವಾಕ್ಯವನ್ನ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಈ ವಿಡಿಯೋನ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ hype this video, and if you are watching my videos for the first time, then don't forget to subscribe my YouTube channel. Thank you.